ಹಿಂದೆ ನಾನು ಶಾಸಕನಾಗಿ ರಾಜೀನಾಮೆ ಕೊಟ್ಟಿದ್ದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಕಾಂಗ್ರೆಸ್ ಸೇರಿ 53 ವರ್ಷ ಆಯಿತು. 1973ರಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಸೆಕ್ರೆಟರಿ ಆಗಿದ್ದಾಗ NSU ಸೇರ್ಕೊಂಡಿದ್ದು. 53 ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಮುಂದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ನಾನು ಕೈಯಲ್ಲಿ ಹೋಗಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಮ್ಮ ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೆ ನಮ್ಮ PS ಕೈಯಲ್ಲಿ, ಈ PS ಅಲ್ಲ, ಇನ್ನು PS ಆಗಿಲ್ಲ, ಅವರು ನಮ್ಮ ಹಳೆ PS ಇದ್ದಾರೆ, ಇಲ್ಲ ನಮ್ಮ ಯಾರಾದರೂ ನಮ್ಮ ಎಕ್ಸ್-ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ತುಷಾರ್ ಗಿರಿನಾಥ್ ಅವರು ಕೊಟ್ಟು ಬರ್ತಾರೆ. ನಾನು ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ಅದೆಲ್ಲ ಏನು ಮಾತಾಡಲ್ಲ ಈಗ, ಇವತ್ತು ಇಷ್ಟೇ. ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಏನೋ ರಾಮಲಿಂಗಾರೆಡ್ಡಿ ಪೋರ್ಟ್ಫೋಲಿಯೋಗೋಸ್ಕರ ಕೊಟ್ಟಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಂದಿದೆ. ಆದರೆ ಇದು ಜನಕ್ಕೆ ಗೊತ್ತಾಗಬೇಕು ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ. ನನಗೆ ಯಾರ ಮೇಲೂ ಕೋಪ ಇಲ್ಲ. ಸಿದ್ದರಾಮಯ್ಯ ಅವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನೋ ಕಾಮೆಂಟ್ಸ್. ಸರ್, ನೀವು ಪಟ್ಟಿಡಿದಿರೋ ಸ್ಥಾನ ಕೊಟ್ಟರೆ ಅಂದ್ರೆ ಮತ್ತೆ ರಾಜೀನಾಮೆ ವಾಪಸ್ ತಗೋತೀರಾ? ಇಲ್ಲಪ್ಪ, ನಿನ್ನೆ ಮುಖ್ಯಮಂತ್ರಿಗಳು ಚರ್ಚೆ ಆಗಿದೆ ಸರ್. ನಾನೇನು ಮಾತಾಡಲ್ಲ, ಅಷ್ಟೇ ಮಾತಾಡೋದು. ಕಾಫಿ ಕುಡೀರಿ, ಕೊಡ್ತೀನಿ, ಕಾಫಿ ಕೊಡ್ತೀನಿ. ಸರ್, ಎಷ್ಟೊತ್ತಿಗೆ ರಾಜೀನಾಮೆ ಈಗ ಕಳಿಸ್ಬಿಡ್ತೀನಿ. ನಾನು ಹೋಗಲ್ಲಪ್ಪ, ನನಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಸಾರಿಗೆ ಅಲ್ಲ, ನಾನು ಫಸ್ಟು ವೀರಪ್ಪಲ್ಲಿ ಅವರು ಇದರಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಆಗಿದ್ದೆ. 4 ಇಲಾಖೆ ಕೊಟ್ಟಿದ್ದರು ಅದರಲ್ಲಿ. ಆಮೇಲೆ APMC ಮಿನಿಸ್ಟರ್ ಆಗಿದ್ದೆ. ಆಮೇಲೆ ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಆಗಿದ್ದೆ. ಬೆಂಗಳೂರು ಡೆವಲಪ್ಮೆಂಟು ನಾನು 37 ವರ್ಷ ಶಾಸಕನಾಗಿ ಬೆಂಗಳೂರಲ್ಲಿ ಇದ್ದೀನಿ. SM ಕೃಷ್ಣ ಅವರು ಒಂದೇ ಒಂದ್ಸಲಿ ಮಾತ್ರ ಕೊನೆಯ ವರ್ಷ ನನಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಟಿದ್ರು. ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಅದಾದ್ಮೇಲೆ ಇದಾಗಿದೆ, ಯಾವುದು ಟ್ರಾನ್ಸ್ಪೋರ್ಟು, ಹೋಮ್ ಆಗಿದ್ದೆ, ಮತ್ತೆ ಟ್ರಾನ್ಸ್ಪೋರ್ಟು, ಮತ್ತೆ ಮುಜರಾಯಿ, ಎಲ್ಲ ಇಲಾಖೆಗಳಲ್ಲೂ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೆ. ನನಗಂತೂ ಸಮಾಧಾನ ಇದೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಯವರು, ಅವರು ಕೂಡ ಸಮಾಧಾನ ಮಾಡದೆ ಮನವೊಲಿಸಿದ್ರೆ ಅಥವಾ ಖಾತೆ ಕೊಟ್ಟರೆ ಏನ್ ಮಾಡ್ತಾರೆ? ಏನು ಮಾತಾಡಲ್ಲ. ಈಗ ಆತ್ಮಸಾಕ್ಷಿಗೆ ಈಗ ಹ್ಯೂಮಿಲಿಯೇಷನ್ ಅಲ್ವಾ, ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ? ಈಗ ನೀವೇ ಸರಿ, ಈಗ ನೀವೇನು ಹೇಳ್ಬೇಕು, ನಾನೇನು ಮಾಡ್ಬೇಕಾಗಿತ್ತು ಹೇಳಿ? ನೀವು ಮಾಧ್ಯಮದವ್ರಿಗೆ ಈಗ ನಾನು ನೀವು ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಹಾಕ್ತೀನಿ, ನಾನೇನು ಮಾಡ್ಬೇಕಾಗಿತ್ತು ನೀವು ಹೇಳಿ. ನಾನೇ ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ, ನಾನೇನ್ ಮಾಡ್ಬೇಕಾಗಿತ್ತು ನೀವು ಹೇಳಿ. ನಾನೇನ್ ಮಾಡ್ಬೇಕಾಗಿತ್ತು ನೀವು ಹೇಳಿ. ನಾನು ಯಾವತ್ತೂ ಹೋಗಿಲ್ಲ. ಅಸೆಂಬ್ಲಿ ಟಿಕೆಟ್ 85ರಲ್ಲಿ ಫಸ್ಟ್ ನಾನು ಅಸೆಂಬ್ಲಿ ನಿಂತಿದ್ದು. ಆವತ್ತು ಕೂಡ ನಾನು ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಕಾರ್ಪೊರೇಟರ್ ಆಗಿದ್ದೆ, ನಮ್ಮ ತಂದೆನೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ರು. ಆವತ್ತು ಕೂಡ ವೀರಪ್ಪನವರು ಫೋನ್ ಮಾಡಿ ಕರೆಸ್ಕೊಂಡು ನಾನು ಟಿಕೆಟ್ ಕೊಟ್ಟೆ. ಲೆಟರ್ ತಗೊಂಡ್ರಪ್ಪ ಕೊಡ, ಅವ್ರಿಗೆಲ್ಲ ಕಾಪಿ ಕೊಟ್ಟೆ. ಇಲ್ಲ, ಹೊರಗೆ ಕಾಪಿನ ಫೋಟೋ ತಗೊಳ್ಳಿ ತಗೊಳ್ಳಿ. ಸರ್ ಒಂದು ಸೆಕೆಂಡ್ ಹಾಗೆ ಹೇಳ್ಕೊಂಡು ಸರ್ ಪ್ಲೀಸ್ ಸರ್ ಹಂಗೆ ಹೇಳ್ಕೊಳ್ಳಿ.
ಸತ್ಯ ಏನೇ ಕೊಡ್ತೀನಿ ಸರ್, ಈ ಬಗ್ಗೆ ಯಾರ್ದಾರ ಜೊತೆ ಚರ್ಚೆ ಮಾಡಿದ್ರೆ ಸರ್, ನೀವು ಯಾರ್ದಾರ ಜೊತೆ ಚರ್ಚೆ ಮಾಡಿದ್ರೆ ಸರ್? ನಾನು ಯಾರಿಗೂ ನಾನು ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಇವನ್ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ಅಥವಾ ನಮ್ಮ ಮಗನಿಗೂ ಗೊತ್ತಿಲ್ಲ. ನಾನು ಯಾರಿಗೂ ಹೇಳಲೇ ಇಲ್ಲ. ಸರ್, ಹಿಂದೆ ಹಲವು ಖಾತೆಗಳು ನೀವು ವರಿಷ್ಠರ ಜೊತೆ ನೀವು ಮಾಡಿಲ್ಲ. ನಾನು ಎಷ್ಟೊತ್ತು ಮಾತಾಡಿದಲ್ಲ. ಸರ್, ನಿಮ್ಮ ಫಾಲೋವರ್ಸ್ ಅಲ್ಲಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು, ನಿಮ್ಮ ಫಾಲೋವರ್ಸ್ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ನಿಮ್ಮನ್ನ ಸರ್, ಈ ಡಿಸಿಷನ್ ತಗೋಬೇಡಿ ಅಂತ. ಅದೆಲ್ಲ ಮಾತಾಡೋಲ್ಲಪ್ಪ. ಸರ್, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಂತ ಹಾಕಿದ್ರು ಹೌದು. ಹೈಕಮಾಂಡ್ ಅಯ್ಯೋ ಏನಾರ ಮಾಡ್ಕೊಳ್ಳಿ. ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಹಿಂದೆ ಕೊಟ್ಟಂತ ಮಾತನ್ನು ನೆನ್ಪು ಮಾಡಲಿಲ್ಲ ಸರ್, ಹಿಂದೆ ನೀವೇ ಮಾತು ಕೊಟ್ಟಿದ್ರಿ ಅಂತ. ಅದೆಲ್ಲ ಏನು ಮಾತಾಡಲ್ವ. ಅದು ಇಲ್ಲೇ ಇದೆ ನೋಡಿ ಸಾಕ್ಷಿ, ಇವರೆಲ್ಲ ಸಾಕ್ಷಿ ಅದಕ್ಕೆ. ತಮ್ಮ ಹಿರಿತನಕ್ಕೆ ತಮ್ಮ ವರ್ಚಸ್ಸಿಗೆ ಬೆಲೆ ಕೊಟ್ಟಿದ್ದಾರೆ ಸರ್ ಹೈಕಮಾಂಡ್. ನೋ ಕಾಮೆಂಟ್ಸ್. ಡಿ ಕೆ ಬ್ರದರ್ಸ್ ಹತ್ರ ನೀವು ಮಾತಾಡುವಂತ ಪ್ರಯತ್ನ ಆಗಿತ್ತ ಸರ್? ಸರ್, ಅದೆಲ್ಲ ಏನೇನಾಯ್ತು ಅಂತ ನಾನು ಹೇಳೋದಿಲ್ಲ. ನಿಮ್ಗೇನು ಹೇಳ್ಬೇಕು ಮಾಧ್ಯಮ ಕೇಳಿದ್ದೀನಿ. ನಿಮ್ಗೆಲ್ಲ ಧನ್ಯವಾದಗಳು. ಎಲ್ಲ ತಿಂಡಿ ತಿನ್ಕೊಂಡು ಅದೇ ಸರ್, ಈಗ ಕಾಮೆಂಟ್ ಇನ್ನೊಂದ್ಸಲ ಅವಕಾಶ ಸಿಕ್ಕಿದ್ರೆ ಸರ್ ತಮ್ಮ ರಾಜಕಾರಣ ಮುಂದುವರಿಯುತ್ತೆ ಅಥವಾ ಹೇಗೆ? ರಾಜಕೀಯದಲ್ಲಿ ಇರ್ತೀನಿ. ಸರ್, ಒನ್ ಲೈನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.